ನಮಸ್ಕಾರ, ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. 20 ತಂಡಗಳು, ಹಲವು ತನಿಖಾ ಸಂಸ್ಥೆಗಳು. ಇಡೀ ಬೆಂಗಳೂರು ಜಾಲಾಡ್ತಿದ್ರು, ಪತ್ತೆಯಾಗಿಲ್ಲ ಆರೋಪಿ. ಟ್ರಾವೆಲ್ ಹಿಸ್ಟ್ರಿ ಕಲೆ ಹಾಕೋಕೆ ಸರ್ಕಸ್ ಮಾಡ್ತಿರೋ ಪೊಲೀಸರು. ರಾಜ್ಯದಲ್ಲಿ ಇತ್ತೀಚೆಗೆ ಬಂಧಿತ ಶಂಕಿತ ಉಗ್ರರ ಹ್ಯಾಂಡ್ಲರ್ ಒಬ್ಬನೇ. ಕರ್ನಲ್ ಹಿಂದೆ ಬಿದ್ದ ಎನ್ಐಎ ಹಾಗೂ ಐಬಿ. ನಿಗೂಢವಾಗಿರೋ ಕರ್ನಲ್ ಬಗ್ಗೆ ಸುಳಿವು ಸಿಕ್ಕರೆ ಇನ್ನಷ್ಟು ಮಾಹಿತಿ ಬಹಿರಂಗ ಸಾಧ್ಯತೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಎನ್ಐಎ ಎಂಟ್ರಿ. ಬಾಂಬ್ ಬ್ಲಾಸ್ಟ್ ಸಂಬಂಧ ಕೇಸ್ ದಾಖಲಿಸಿಕೊಂಡ ರಾಷ್ಟ್ರೀಯ ತನಿಖಾ ಸಂಸ್ಥೆ. 2 ದಿನಗಳಲ್ಲಿ ಅಧಿಕೃತವಾಗಿ ತನಿಖೆ. ಬೇಸಿಗೆ ಆರಂಭದಲ್ಲೇ ಬೆಂಗಳೂರಲ್ಲಿ ನೀರಿಗಾಗಿ ಹಾಹಾಕಾರ. ಬೋರ್ವೆಲ್ಗಳು ಬತ್ತಿ, ಕಾವೇರಿ ಜೊತೆ ಟ್ಯಾಂಕರ್ ನೀರಿಗೂ ಬರ. ಯರ್ರಾಬಿರ್ರಿ ಟ್ಯಾಂಕರ್ ರೇಟ್ಗೆ ಲಗಾಮು ಹಾಕೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ಸಭೆ. ಶುದ್ಧ ಕುಡಿಯೋ ನೀರಿನ ಘಟಕದಲ್ಲೂ ಕಂಡೀಷನ್ ಸಪ್ಲೈ. ಒಬ್ಬರಿಗೆ 1 ಕ್ಯಾನ್ ಮಾತ್ರ ನೀರು ಅಂತ ರೂಲ್ಸ್. ಆರ್ಆರ್ ನಗರದ ಹಲವು ಘಟಕಗಳ ಮುಂದೆ ಒಂದೇ ಕ್ಯಾನ್ನ ಬೋರ್ಡ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.